ಯುದ್ಧದ ಎಫೆಕ್ಟ್‌ನಿಂದಾಗಿ ಭಾರತೀಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ, ಜೊತೆಗೆ ಯುದ್ಧ ಅಲ್ಲಾಗ್ತಾ ಇದ್ರು, ಇಲ್ಲಿ ಒಂದು ರೀತಿಯಾಗಿ ನಾವು ಆರ್ಥಿಕವಾಗಿ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿತ್ತು. ಆದ್ರೆ ಸದ್ಯಕ್ಕೆ ಯುದ್ಧ ನಿಲ್ಲುವಂತ ಹಂತದಲ್ಲಿದೆ. ಈ ಸಂದರ್ಭದಲ್ಲೂ ಸಹ ನಾವು ಆರ್ಥಿಕವಾಗಿ ಮುಂದೆ ಬರ್ಬಹುದಾ? ಜೊತೆಗೆ ಈಗ ಏನೆಲ್ಲ ಬೆಲೆಗಳು ಏರಿಕೆ ಆಗಿದ್ದಾವೆ, ಆ ಎಲ್ಲ ದರಗಳು ಮತ್ತೆ ಇಳಿಕೆ ಆಗುತ್ತಾ? ಈ ಎಲ್ಲ ವಿಚಾರವಾಗಿ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಆರ್ಥಿಕ ತಜ್ಞರಾಗಿರುವಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್ ಈಗ ಆಲ್ಮೋಸ್ಟ್ ಯುದ್ಧ ಒಂದು ಅಂತ್ಯಕ್ಕೆ ಬಂದಿದೆ. ಸೊ ಅದು ಸಂಪೂರ್ಣವಾಗಿ ನಿಲ್ಲುತ್ತಾ ಅಥವಾ ಮತ್ತೆ ಕಿಡಿ ಏನಾದರೂ ಹತ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಹೆಂಗೆ ಸರ್? ಮೇಡಮ್, ಈಗ ಇಷ್ಟು ದಿನ ನಾವು ನೋಡ್ದಂಗೆ 2-3 ಒಕೇಶನ್ ನಾವು ನೋಡ್ದಂಗೆ ಯುದ್ಧ ನಿಲ್ಲುತ್ತೆ ಅಂತ ಅನಿಸಿದೆ. ಹಿಂದೆ ಕೂಡ ಒಂದ್ಸಲ ಯುದ್ಧ ನಿಂತದ್ದು ಕೂಡ ಒಂದ್ಸಲ ಪಾಸ್ ಅಂತ ಟೆಂಪ್ರರಿ ಏನಂತಾರೆ ಅದಕ್ಕೆ ಒಂದು ರಿಲೀಫ್ ಕೊಟ್ಟಂಗೆ. ಬಟ್ ಫರ್ದರ್ ಮತ್ತೆ ಆಯಿತು. ಈಗ ಸದ್ಯಕ್ಕೆ ಇವತ್ತಿನ ಒಂದು ಇದು ನೋಡಿದಾಗ, ಸನ್ನಿವೇಶ ನೋಡಿದಾಗ ಓಕೆ, ಒಂದು ದೊಡ್ಡ ಮಟ್ಟಿಗೆ ಒಂದು ಶಾಂತಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಯುದ್ಧದ ಎಫೆಕ್ಟ್ ಎಷ್ಟರವರೆಗೆ ಇರುತ್ತೆ, ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಕೂಡ ಅಧ್ಯಯನ ಮಾಡಬೇಕಷ್ಟೆ. ಅಂದರೆ ಈಗಾಗಲೇ ಕಾಣಿಸ್ತಾ ಇದೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದರಿಂದ ರಿಕವರಿ ಆಗೋದಕ್ಕೆ. ಸರ್ ಈಗ ಡ್ಯಾಮೇಜ್ ಅಂತ ತಾವು ಹೇಳಿದ್ರೆ, ಈ ವಿಚಾರವನ್ನು ನಾವು ನೋಡೋದಾದ್ರೆ ಎಷ್ಟರ ಮಟ್ಟಿಗೆ, ಎಷ್ಟು ಪರ್ಸೆಂಟೇಜ್ವರೆಗೂ ಡ್ಯಾಮೇಜ್ ಆಗಿರ್ಬೋದು ಸರ್ ಯುದ್ಧದ ಹಿನ್ನೆಲೆ? ಮೇಡಮ್, ಇಲ್ಲಿ ಅಕ್ರಾಸ್ ದ ಗ್ಲೋಬ್ ಯಾವುದೇ ಶೇರ್ ಮಾರ್ಕೆಟ್ ತೊಗೊಳ್ಳಿ, ಗೋಲ್ಡ್ ಪ್ರೈಸ್ ತೊಗೊಳ್ಳಿ, ಇಂಪೋರ್ಟ್ಸ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ತೊಗೊಳ್ಳಿ, ದೈನಂದಿನ ದಿನಬಳಕೆ ವಸ್ತುಗಳನ್ನು ತೊಗೊಳ್ಳಿ, ಇಂಡಿಯಾದ ಸಿನಾರಿಯೋ ಅದು ಅಥವಾ ಫಾರಿನ್ ಸಿನಾರಿಯೋ ಎಲ್ಲ ತೊಗೊಳ್ಳಿ, ಎಲ್ಲ ಕಡೆ ಎಫೆಕ್ಟ್ ಆಗಿದೆ ಅದರದ್ದು. ಯಾಕೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಒಂದು ಏನಂತಾರೆ, ನಮ್ಮ ಈ ಕಡೆ ಬರುವಂಥ ಫ್ಯೂಯಲ್ ಇರ್ಬೋದು, ಇದೆಲ್ಲ ಬರೋದಕ್ಕೆ ಅಂತ ದೊಡ್ಡ ಒಂದು ಏನಂತಾರೆ ಕಮರ್ಷಿಯಲ್ ಟ್ರ್ಯಾಕ್ ಅದು, ಆಯಿತಾ. ಸೊ ಹಾಗಿರುವಾಗ ಇದು ಒಂದು 50% ನಮ್ಮ ಆ್ಯಕ್ಚುಲಿ ಟೋಟಲ್ ಒಟ್ಟಾರೆಯಾಗಿ ಏನು ಎಫೆಕ್ಟ್ ಇದೆ. ಈಗಾಗಲೇ ಮೋದಿಯವರು ಕೂಡ ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ಲೆವೆಲಲ್ಲಿ ಡ್ಯಾಮೇಜ್ ಆಗಿರ್ಬೋದು ನೀವು ಯೋಚನೆ ಮಾಡಿ, ಆ ಲೆವೆಲಲ್ಲೇ ಅವರು ಎಚ್ಚರಿಕೆ ಕೊಡಬೇಕು ಅಂದರೆ. ಅಪೋಸಿಷನ್ ಲೀಡ್ರು ಕೂಡ ಇನ್ನೂ ನಾವು ಭಾಳ ಕಷ್ಟದ ದಿನಗಳನ್ನು ನೋಡಬೇಕಾಗುತ್ತೆ ಅಂತ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಇವರೆಲ್ಲ ಸುಮ್ಮನೆ ಹೇಳಿರಲ್ಲ, ಎಲ್ಲೋ ಒಂದು ಕಡೆ ಬಲವಾದ, ನಮಗೂ ಕಾಣಿಸ್ತಾ ಇದೆ ಡೈಲಿ ಟಿ ವಿಯಲ್ಲಿ ನೋಡಿದಾಗ. ಸೊ ಮೇಜರ್ ಎಫೆಕ್ಟ್ ಆಗಿದೆ ಇಲ್ಲಿ. ಪರ್ಸಂಟೇಜ್ ಅಂದರೆ ಯಾವುದ್ರ ಮೇಲೆ ಪರ್ಸಂಟೇಜ್ ಅಂತ ಹೇಳೋಣ ಅಂತ ಬರುತ್ತೆ. ಒಟ್ಟಾರೆಯಾಗಿ ರೆಗ್ಯುಲರ್ ಒಂದು ಟ್ರಾನ್ಸಾಕ್ಷನ್ ಮೇಲೆ 50% ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಅದರಿಂದ ಇನ್ನು ನಾವು ಸ್ಲೋ ಆಗಿ ರಿಕವರ್ ಆಗ್ತೀವಿ. ಒಂದೇ ಸಲ ಪೆಟ್ರೋಲ್ ಕಮ್ಮಿ ಆಗುತ್ತಾ ಹೇಳೋಕ್ಕಾಗಲ್ಲ. ಸೊ ಸರ್ ಈಗ ಕಚ್ಚಾ ತೈಲದ ದರವನ್ನ ಇಳಿಕೆ ಆಗಿರುವಂತ ಮಾಹಿತಿ ಇದೆ. ಸೊ ಎಷ್ಟು ಪರ್ಸೆಂಟ್, ಜೊತೆಗೆ ಏನ್ ಹೇಳ್ತೀರಾ, ಈಗ ಯುದ್ಧ ಒಂದು ಅಂತ್ಯ ಆಗುವಂತ ಹಂತಕ್ಕೆ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಡಿಮೆ ಆಗಿದೆ, ಅಕಸ್ಮಾತ್ ಏನಾದ್ರು ಮತ್ತೆ ಜಾಸ್ತಿ ಆಗ್ಬಹುದಾ, ಹೇಗೆ? ಕರೆಕ್ಟ್ ಮೇಡಮ್, ಇಲ್ಲಿ ಕಚ್ಚಾ ತೈಲದ ರೇಟು ಕಮ್ಮಿ ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ನಮಗೆ ಲೀಟ್ರಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ನೀವು ನೋಡಿ, ಚೆಕ್ ಮಾಡಿ, 110 ರೂಪಾಯಿ ಪೆಟ್ರೋಲ್ಗಿದೆ, 100 ರೂಪಾಯಿ ಡೀಸೆಲ್ಗಿದೆ ಹೆಚ್ಚು ಕಮ್ಮಿ. ಹಾಗಿರುವಾಗ ಇಲ್ಲಿ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಕಾಣಿಸಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದರೆ ಇವರು ಈಗಾಗಲೇ ಸ್ವಲ್ಪ ಒಂದು ಇದಿರುವಾಗ ಏನಂತಾರೆ, ಆಲ್ರೆಡಿ ಮೈನಸ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಮೈನಸನ್ನು ರಿಕವರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇರೋದ್ರಿಂದ ಇಟ್ ವಿಲ್ ಟೇಕ್ ಅನದರ್ ಒಂದು ಮಿನಿಮಮ್ 2 to 3 ಮಂತ್ಸು ಒಂದು ಮೆಜರಬಲ್ ಡಿಫ್ರೆನ್ಸ್ ಕಾಣೋದಕ್ಕೆ. ಒಂದು 2 to 3 ಮಂತ್ಸ್ ಬೇಕಾಗುತ್ತೆ ಇನ್ನು ನಮಗೆ ಇದರ ಕಾಣೋದಕ್ಕೆ, ಡಿಫ್ರೆನ್ಸ್ ಕಾಣೋದಕ್ಕೆ. ಸರ್ ಈಗ ನಾವು ಗ್ಯಾಸ್ ವಿಚಾರವಾಗಿ ನೋಡೋದಾದ್ರೆ, ಗ್ಯಾಸ್ ಅಭಾವ ತುಂಬಾ ಆಯಿತು. ಈ ಕಮರ್ಷಿಯಲ್ ಗ್ಯಾಸ್ ತಗೊಳ್ಳೋರ್ಗಾಗಿರ್ಬೋದು ಅಥವಾ ದಿನ ಗೃಹ ಬಳಕೆ ಗ್ಯಾಸ್ ಆಗಿರ್ಬೋದು, ಸಂಪೂರ್ಣವಾಗಿ ಹೊಡೆತ ಬಿತ್ತು. ಅದ್ರ ಜೊತೆಗೆ ಈ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಏನು ಆದೇಶವನ್ನು ಹೊರಡಿಸ್ತಾರೆ. ಸೊ 9 ಗ್ಯಾಸ್ ಕೊಡುವಲ್ಲಿ ಅದನ್ನು 4ಕ್ಕೆ ಇಳಿಕೆ ಮಾಡ್ತಾರೆ. ಸೊ ಈ ಸದ್ಯಕ್ಕೆ ಹಾಗಾದ್ರೆ ಗ್ಯಾಸ್ನ ದರವೂ ಸಹ ಇಳಿಕೆ ಆಗ್ಬಹುದಾ? ಈಗ ಕಮರ್ಷಿಯಲ್ ಗ್ಯಾಸ್ ಮೇಲೆ ಏನೆಲ್ಲ ಜಾಸ್ತಿ ಎಫೆಕ್ಟ್ ಬಿದ್ದಿರೋದು ಕಮರ್ಷಿಯಲ್ ಗ್ಯಾಸ್ಗೆ, ಅದ್ರ ದರ ಆಗಿರ್ಬೋದು, ಜೊತೆಗೆ ಗೃಹ ಬಳಕೆಯ ಗ್ಯಾಸ್ ದರವನ್ನು ಇಳಿಕೆ ಆಗುವ ಸಾಧ್ಯತೆ ಇದೆಯಾ? ಮೇಡಮ್, ಸದ್ಯಕ್ಕೆ ಇಳಿಕೆ ಆಗಲ್ಲ. ಯಾರು ಕೂಡ ಅಲ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಯಿತು, ಯುದ್ಧ ನಿಂತು ತಂದು ಕೂಡಲೇ ಇಲ್ಲಿ ಗ್ಯಾಸ್ ಬೆಲೆ ಕೂಡಲೇ ಕಮ್ಮಿ ಆಗೋದು ಚಾನ್ಸಸ್ ಇಲ್ಲ. ಬಟ್ ಗ್ರ್ಯಾಜುವಲಿ ಒಂದು 3 to 4 ಮಂತ್ಸ್ ರೇಂಜಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು 3 to 5% ಇಳಿತ ಕಾಣ್ಬೋದು. ಅದೇ ರೀತಿ ಪೆಟ್ರೋಲ್ ಅಥವಾ ಡೀಸೆಲ್ ದರದಲ್ಲೂ ಕೂಡ ಇಳಿಕೆ ಕಾಣ್ಬೋದು. ಬಟ್ ಸದ್ಯಕ್ಕೆ ಇಮ್ಮಿಡಿಯೇಟಾಗಿ ಏನಾದರೂ ಒಂದು ದೊಡ್ಡ ಮಟ್ಟಿಗೆ ನಾಳೆಯಿಂದನೇ ಚೇಂಜ್ ಆಗುತ್ತಾ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಮೇಡಮ್. ಆ ರೀತಿಯಲ್ಲಿ ಆಲ್ರೆಡಿ ಅಲ್ಲಿ ಸಾಕಷ್ಟು ತೈಲ ನಿಕ್ಷೇಪಗಳ ಮೇಲೆ ಡ್ಯಾಮೇಜ್ ಆಗಿರೋದನ್ನು ರಿಕವರ್ ಅಲ್ಲೂ ಆಗಬೇಕು, ನಮ್ಮಲ್ಲೂ ಕೂಡ ಮೈನಸಲ್ಲಿ. ಈಗ ಕೂಡಲೇ ಇವರು ಜಾಸ್ತಿನೂ ಮಾಡಿಲ್ಲ, ಆಫ್ಕೋರ್ಸ್ ಒಂದು ಹೋದ 1 ತಿಂಗಳಲ್ಲಿ 4 ಸಲ ಜಾಸ್ತಿ ಮಾಡಿರ್ಬೋದು, ಅದು ಬೇರೆ ವಿಷಯ. ಬಟ್
ಅದಕ್ಕಿಂತ ಹಿಂದೆ ಎಷ್ಟೋ ಮುಂಚೆನೇ ಜಾಸ್ತಿ ಆಗಬೇಕಾಗಿರೋದು ಮಾಡಿದೆ. ಅದನ್ನೆಲ್ಲ ರಿಕವರಿ ಮಾಡೋದಕ್ಕೆ ಟೈಮ್ ಹಿಡಿತದೆ. ಮಿನಿಮಮ್ 3 to 4 ಮಂತ್ಸ್ ನಮ್ಗೆ ಬೇಕಾಗುತ್ತೆ ಒಂದು ಗ್ಯಾಸ್ ಬೆಲೆಯಲ್ಲಿ ವ್ಯತ್ಯಾಸ ಕಾಣೋದಕ್ಕಾಗಲಿ, ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ವ್ಯತ್ಯಾಸ ಕಾಣೋದಕ್ಕಾಗಲಿ. ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಅಭಾವ ಆಯಿತು, ತುಂಬ ಜನರಿಗೆ ಸಮಸ್ಯೆ ಆಯಿತು. ಅದನ್ನ ಈ 15 ದಿನಕ್ಕೆ ಇದ್ದಿದ್ದು 25 ದಿನಕ್ಕೂ ಸಹ ಅದನ್ನ ಏನು ಮಾಡಿದ್ರು, ಎಕ್ಸ್ಟೆಂಡ್ ಮಾಡಿದ್ರು. ಸೊ ಹಾಗಾದ್ರೆ ದರವನ್ನ ನಾವು ಬಿಟ್ಟು ನಾವು ಈ ನಮಗೆ ಸಫಿಷಿಯೆಂಟ್ ಆಗಿ ಗ್ಯಾಸ್ ಸಿಗ್ಬೋದಾ ಅಂತ? ಇನ್ನೂ ಮತ್ತೆ ಹಳೆ ಒಂದು ನಮ್ಮ ಏನು ಗ್ಯಾಸ್ ಸಿಲಿಂಡರ್ದು ಬುಕ್ ಆಗಿದ ತಕ್ಷಣ ಸಿಗುವಂಥ ಒಂದು ಸನ್ನಿವೇಶ ಬರೋದಕ್ಕೆ ಮಿನಿಮಮ್ ಅಂದರೂ ಕೂಡ ಇದು ಎಫೆಕ್ಟ್ ಹೇಗಿದೆ ಅಂತಂದರೆ, ಈಗಾಗಲೇ ಆಗಿರುವಂಥ ಡ್ಯಾಮೇಜ್ ಹೇಗಿದೆ ಅಂತಂದರೆ ಮಿನಿಮಮ್ ಒಂದು 6 to 8 ಮಂತ್ಸ್ ಸ್ವಲ್ಪ ರಿಕವರಿ ಆಗುತ್ತೆ. ಕಂಪ್ಲೀಟ್ ರಿಕವರಿ ಆಗೋದಕ್ಕೆ ಬಹುಶಃ 1 ವರ್ಷ ಮೇಲೆ ಹೋಗ್ಬೋದು ಅಂತ ಈಗ ನಾವು ಒಂದು ಅಂದಾಜು ಮಾಡ್ತಾ ಇದ್ದೀವಿ. ಸರ್, ಹೆಣ್ಮಕ್ಳಿಗೆ ಫಸ್ಟ್ ಇಷ್ಟ ಆಗೋದೇ ಚಿನ್ನ ಬೆಳ್ಳಿ. ಸೊ ಅದರಲ್ಲೂ ಚಿನ್ನ ಬೆಳ್ಳಿ ಸದ್ಯಕ್ಕೆ ತುಂಬ ಸೌಂಡ್ ಮಾಡ್ತಾ ಇದೆ. ಜನರು ಚಿನ್ನ ಹಾಕೊಂಡು ಹೊರಗೆ ಹೋಗೋಕ್ಕೂ ಸಹ ಭಯವನ್ನು ಹುಟ್ಟಿಸಿರುವಂಥದ್ದು. ಈ ಚಿನ್ನದ ದರವನ್ನು ನೋಡೋದಾದರೆ ಹೆಂಗೆ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ? ಈಗ ಆಲ್ರೆಡಿ ಹೂಡಿಕೆಯನ್ನು ಸಹ ಮಾಡಿದ್ದಾರೆ. ಕರೆಕ್ಟ್ ಮೇಡಮ್. ಚಿನ್ನದ ಬೆಲೆ ಈಗ ರೀಸೆಂಟಾಗಿ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಇವತ್ತಿನ ನೀವು ರೇಟ್ ನೋಡಿ 2 to 3% ಜಾಸ್ತಿ ಆಗಿದೆ. ಅಂದರೆ ಇದರ ಇಮ್ಮಿಡಿಯೇಟ್ ಎಫೆಕ್ಟ್ ಕಾಣಿಸಲ್ಲ ಅಂತ ಇದರ ಒಂದು ಡೈರೆಕ್ಟಾಗಿ ಸಿಗ್ನಲ್ ಕೊಡ್ತಾ ಇರೋದು. ಕೂಡಲೇ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಬಟ್ ಈ ಎಕ್ಸ್ಚೇಂಜ್ ಪ್ರೈಸ್ದು ವ್ಯತ್ಯಾಸ ಇರೋದ್ರಿಂದ, ಡಾಲರ್ ಪ್ರೈಸ್ ಎಕ್ಸ್ಚೇಂಜ್ ಪ್ರೈಸ್ ವ್ಯತ್ಯಾಸ ಇರೋದ್ರಿಂದ ನಮಗೆ ಇನ್ನೂ ಕೂಡ ಡಾಲರ್ ಪ್ರೈಸಲ್ಲಿ ವ್ಯತ್ಯಾಸ ಕಾಣುವವರೆಗೂ ಇದು ಹೀಗೆ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಆಗಿದೆ. ಸ್ಲೋಲಿ ಅದೇ ಎಲ್ಲದರಲ್ಲಿ ಹೇಗಿದೆ ಈಗ ದೈನಂದಿನ ಬಳಕೆಯ ವಸ್ತುಗಳು ಹೇಗಿದೆ ಅದೇ ರೀತಿ ಚಿನ್ನದಲ್ಲೂ ಕೂಡ ಒಂದು ಮಿನಿಮಮ್ ಟು ಮಿನಿಮಮ್ ಒಂದು 6 ಮಂತ್ಸ್ ಬೇಕು ನಮಗೆ ಆ ಲೆವೆಲಲ್ಲಿ ಮೆಜರಬಲ್ ಡಿಫ್ರೆನ್ಸ್ ಕಾಣಿಸೋದಕ್ಕೆ. ಬಟ್ ವೊಲಟೈಲ್ ಇದೆ, ಮಾರ್ಕೆಟ್ ವೊಲಟೈಲ್ ಇದೆ. ಅವಾಗವಾಗ ನಿಮಗೆ ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ಬೋದು, ಜಾಸ್ತಿ ಆದಂಗೆ ಅನಿಸ್ಬೋದು. ವೊಲಟಿಲಿಟಿ ಇರೋದ್ರ ಜೊತೆಯಲ್ಲಿ ನಿಮಗೆ ನಿಜವಾಗ್ಲೂ ಚಿನ್ನದ ಬೆಲೆ ಕಮ್ಮಿ ಆಯ್ತಪ್ಪ, ಹೆಂಗಸರಿಗೆ ಇನ್ನೂ ಚಿನ್ನ ತೊಗೊಳ್ಬೋದಪ್ಪ ಅಂತ ಆ ಕಾನ್ಫಿಡೆನ್ಸ್ ಬರಬೇಕಿದ್ರೆ ಇನ್ನೊಂದು 6 ಮಂತ್ಸ್ ಆದರೂ ಬೇಕು ಮೇಡಮ್. 100 ಕಡಿಮೆ ಆಗುತ್ತೆ ಅಂತ ಆಯಿತು ಸರ್. ನೀವು ಆಗುತ್ತೆ, ಖಂಡಿತ ಆಗುತ್ತೆ. ಎಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು ಸರ್? ಎಕ್ಸ್ಚೇಂಜ್ ಪ್ರೈಸ್ ಇವಾಗ ಎಕ್ಸ್ಚೇಂಜ್ ಪ್ರೈಸನ್ನು ನೋಡಿದಂದರೆ ನನಗೆ ಒಂದು 6 to 7% ಕಡಿಮೆ ಆಗ್ಬೋದು. 10% ಕಡಿಮೆ ಆಗ್ಬೋದು. ಒಂದು 6 to 7 ಮಂತ್ಸ್ ಒಳಗಡೆ 10% ಅಷ್ಟು ಕಡಿಮೆ ಕಾಣಿಸ್ಬೋದು. ಬೆಳ್ಳಿ ದರವನ್ನು ನೋಡೋದಾದ್ರೆ ಸರ್ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣಬಹುದಾ? ಬೆಳ್ಳಿ ದರದಲ್ಲೂ ಕೂಡ ಈಗ ಬೆಳ್ಳಿ ದರಕ್ಕೆ ಕೂಡ ವ್ಯತ್ಯಾಸ ಆಗಿದೆ. ಚಿನ್ನದ ದರ ಜೊತೆಯಲ್ಲಿ ಅದಕ್ಕೂ ಕೂಡ ಆಗಿದೆ. ಹಾಗಾಗಿ ಬೆಳ್ಳಿ ದರದಲ್ಲೂ ಕೂಡ ಚಿನ್ನದಷ್ಟು ವ್ಯತ್ಯಾಸ ಅಲ್ಲದಿದ್ರೂ ಕೂಡ ಒಂದು ಬಳಕೆ ಕಡಿಮೆ ಇರೋದ್ರಿಂದ ಚಿನ್ನದಷ್ಟು ಜನಕ್ಕೆ ಆ ಒಂದು ಇದಿಲ್ಲ. ಸೊ 6 to 7% ಅಲ್ಲೂ ಕೂಡ ನಾವು ಕಡಿಮೆ ಕಾಣಿಸ್ಬೋದು. ಈಗ ಚಿನ್ನದ ರೇಟ್ ಸಡನ್ ಆಗಿ ಹೈಕ್ ಆಗಿರೋದ್ರಿಂದ ಸಾಕಷ್ಟು ಜನರು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹೂಡಿಕೆ ಮಾಡಿರುವವರಿಗೆ ಅವ್ರಿಗೇನಾದರೂ ಎಫೆಕ್ಟ್ ಆಗುತ್ತಾ ಇದು? ಹೂಡಿಕೆ ಮಾಡಿರೋರಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಒಂದು ಸಲ ಇಲ್ಲಿ ಕಡಿಮೆ ಜಾಸ್ತಿ ಆಗೋದರ ಬೆನಿಫಿಟ್ ಪಡಿಬೇಕು ಅಂತಿದ್ರೆ ವೊಲಾಟಿಲಿಟಿ ಬೆನಿಫಿಟ್ ಪಡೆಯೋರೇ ಒಂದಷ್ಟು ಜನ ಇದ್ದಾರೆ. ಅವರಿಗೆ ಹೆಲ್ಪ್ ಆಗುತ್ತೆ, ಅವ್ರು ನೋಡ್ಕೊಂಡಿರ್ತಾರೆ ಕರೆಕ್ಟ್ ಟೈಮ್ ನೋಡಿಕೊಂಡು. ಬಟ್ ಚಿನ್ನ ಹೂಡಿಕೆ ಥರ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡೋರಿಗೆ ದೇ ಹ್ಯಾವ್ ಟು ವೆಯ್ಟ್. ಈಗ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಅವ್ರಿಗೆ ಲಾಸ್ ಕೂಡ ಆಗ್ಬೋದು. ಈಗ ಜಾಸ್ತಿಯಲ್ಲಿ ಏನೋ ಪರ್ಚೇಸ್ ಮಾಡಿದ್ದಿದ್ರೆ ಖಂಡಿತವಾಗಿ ಅವ್ರು ಯಾವ ಟೈಮಿಂಗಲ್ಲಿ ಅವರು ಕೊಂಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಲಾಭ ಅಥವಾ ನಷ್ಟ ಆಗುತ್ತೆ. ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಲ್ಲ, ಯಾವುದು ಕೂಡ ಒಂದೇ ಸಲ ಸರಿಯಾಗಿ ಬೀಳಲ್ಲ ರೇಟು. ನೋಡ್ಕೊಂಡವರು ಈಗ ಹೇಗಂದರೆ ಈ SIP ಥರ ಇನ್ವೆಸ್ಟ್ ಮಾಡೋರು ಇರ್ತಾರೆ, ರಿಟೇಲ್ ಇನ್ವೆಸ್ಟರ್ಸ್ ಬಗ್ಗೆ ನೀವು ಅದರ ಬಗ್ಗೆ ತಾನೇ ಕೇಳ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ ಈಗ ಒಂದು ಮಹಿಳೆ ಆಗಿ ಅಥವಾ ಆ ಥರ ಇನ್ವೆಸ್ಟ್ ಮಾಡೋರಿಗೆ SIP ಥರ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡುವಂಥಲ್ಲ ಆಪ್ಷನ್ ಇರೋದ್ರಿಂದ ಅದನ್ನು ನೋಡ್ಕೊಂಡು ಮಾಡಿದ್ರೆ ಅವರಿಗೆ ಡೆಫಿನೆಟ್ ಆಗಿ ಆವ್ರೇಜಲ್ಲಿ ಬೆನಿಫಿಟ್ ಸಿಗುತ್ತೆ. ಈಗ ಚಿಕ್ಕ ಪುಟ್ಟದಾಗಿ ಚಿನ್ನವನ್ನು ತೆಗೆದುಕೊಳ್ಳುವಂಥವ್ರು ಇರ್ತಾರೆ. ಯಾಕಂತಂದ್ರೆ ತಿಂಗಳು ಅಥವಾ ವಾರದ ಲೆಕ್ಕದಲ್ಲಿ ಹಣವನ್ನು ಕೂಡಿಟ್ಟು ಚಿನ್ನವನ್ನು ತೆಗೆದುಕೊಳ್ತಾರೆ. ಅಂಥವ್ರು ಯಾವಾಗ ತೆಗೆದುಕೊಂಡ್ರೆ ಚಿನ್ನ ಉತ್ತಮ? ಯಾಕಂತಂದ್ರೆ ಈಗಿರೋ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ಯಾವಾಗ ತೆಗೆದುಕೊಂಡ್ರೆ ಉತ್ತಮ ಅಂತ? ಚಿನ್ನ ತಗೊಳ್ಳೋದು ಯಾವಾಗ ಉತ್ತಮ ಅಂತ ಹೇಳೋದು, ಈ ಟ್ರಂಪ್ದು ಮೈಂಡ್ಸೆಟ್ ಹೇಗೆ ಎಷ್ಟು ಉತ್ತಮ ಇದೆ ಹೇಗೆ ಅಂತೇಳಿ ನೀವು ಹೇಳಲಿಕ್ಕೆ ಸಾಧ್ಯ ಇದೆ, ನಾನು ಹೇಳಲಿಕ್ಕೆ ಸಾಧ್ಯ ಇದೆ. ಅವ್ರ ಮೈಂಡಲ್ಲಿ ಏನು ನೋಡ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಟ್ರಂಪ್ಗೆ ಫುಲ್ ಸಪೋರ್ಟ್ ಮಾಡಿರೋರು ಕೂಡ ಇವತ್ತು ಟ್ರಂಪನ್ನು ಬೈಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂತಂದರೆ ಅವರ ಮೈಂಡ್ ಹೇಗಿದೆ ಅಷ್ಟು ವೊಲಟಿಲಿಟಿ ಕಾಣಿಸ್ತಾ ಇದೆ ನಮಗೆ. ಸೊ ಪರ್ಫೆಕ್ಟ್ ಟೈಮ್ ಅಂತ ಏನಿಲ್ಲ ಮೇಡಮ್. ಬಟ್ ಈ ಗೋಲ್ಡ್ ಬಾಂಡ್ಸ್ ಇದೆಯಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು, ETF ಬಾಂಡ್ಸ್ ಅಂತ ಕರೀತಾರೆ. ಇದರಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಮಂತ್ಲಿ ಆ್ಯಾವ್ರೇಜ್ ಬೆನಿಫಿಟ್ ಸಿಗುತ್ತೆ. ಕಡಿಮೆ ಇದ್ದಾಗಲೂ ಇನ್ವೆಸ್ಟ್ ಮಾಡ್ತಾರೆ, ಜಾಸ್ತಿ ಇದ್ದಾಗಲೂ, ಅವಾಗ ಆ್ಯಾವ್ರೇಜಲ್ಲಿ ಅವರಿಗೆ ಬೆನಿಫಿಟ್ ಆಗುತ್ತೆ. ಸೊ ರೈಟ್ ಟೈಮ್ ಅಂತ ಏನಿಲ್ಲ, ಎವ್ರಿಥಿಂಗ್ ಇಸ್ ರೈಟ್ ಟೈಮ್. ಜಾಸ್ತಿ ಇದ್ದಾಗ ಜನ ತೊಗೊಳ್ಲಿಕ್ಕೆ ಆಗ್ತಾನೇ ಇಲ್ಲ, ಇವಾಗ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಕಡಿಮೆ ಆದಾಗ ಇನ್ವೆಸ್ಟ್ ಮಾಡ್ತಾರೆ.
ಮಾಡಿದಾಗಲೂ ಕೂಡ ಮಂತ್ಲಿ ಆ ಥರ ಏನಾದರೂ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳೋದು ಬೆಟ್ರ್ ಅಂತ ನಾನು ಹೇಳೋದು. ಆವಾಗಲೇ ನಿಮಗೆ ಅದರ ಸ್ಟೆಬಿಲಿಟಿ, ಒಂದು ಆ್ಯಾವ್ರೇಜಿಂಗ್ ಬೆನಿಫಿಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸರ್. ವೆಲ್ಕಮ್. ಎಸ್, ನಾನು ನೋಡಿದ್ರಲ್ಲ ಒಟ್ಟಾರೆಯಾಗಿ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತಕ್ಕೆ ಸಾಕಷ್ಟು ನಷ್ಟಗಳು ಆಗಿತ್ತು. ಸೊ ಸದ್ಯಕ್ಕೆ ಯುದ್ಧ ಅಂತ್ಯಗೊಳ್ಳುವಂಥ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಚಿನ್ನ, ಬೆಳ್ಳಿ ಜೊತೆಗೆ ಗ್ಯಾಸ್ ದರ ಇಳಿಕೆ ಆಗೋದು ಖಂಡಿತವಾಗಿಯೂ ಡೌಟ್ ಅನ್ನುವಂಥ ಮಾತನ್ನ ಆರ್ಥಿಕ ತಜ್ಞರು ಹೇಳಿದ್ದಾರೆ. ಒಂದು ವೇಳೆ ಕಡಿಮೆ ಆದರೂ ಸಹ ನಮಗೆ 7%ಗಿಂತ ಕಡಿಮೆನೇ ಆಗುತ್ತೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಯುದ್ಧ ಆರಂಭ ಆದಾಗಿನಿಂದ ಸಾಕಷ್ಟು ಸಮಸ್ಯೆಗಳನ್ನ ಭಾರತೀಯರು ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಸಹ ಅನುಭವಿಸಿರುವಂಥದ್ದು. ಸದ್ಯಕ್ಕೆ ಈ ಬೆಳವಣಿಗೆ ಕಂಡು ಬಂದಿದೆ. ಇನ್ನು ಯುದ್ಧ ನಿಂತ ಮೇಲೆ ಏನಾಗುತ್ತೆ ಅಂತ ಹೇಳಿ ಈ ಎಲ್ಲವನ್ನ ಮಾಹಿತಿಯನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.